ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಬೇಸರ ಮುಂದುವರೆದಿದೆ. ಅಮಿತ್ ಶಾ ಇದರಲ್ಲೂ ಕೂಡ ಅಸಮಾಧಾನವನ್ನ ಬಿಜೆಪಿಯ ನಾಯಕರು ವ್ಯಕ್ತಪಡಿಸಿದ್ದಾರೆ. ಕೆಸಿ ನಾರಾಯಣಗೌಡ ಹಾಗೆ ಪ್ರೀತಂ ಗೌಡ ಉಭಯ ನಾಯಕರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಅಮಿತ್ ಶಾ ಅವರು ನಡೆಸಿದಂತಹ ಕ್ಲಸ್ಟರ್ ಮೀಟಿಂಗ್ ಸಂದರ್ಭದಲ್ಲೂ ಕೂಡ ತಮ್ಮ ಅಸಮಾಧಾನವನ್ನ ಅಮಿತ್ ಶಾ ಅವರ ಎದುರಿನಲ್ಲೇ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಾಯಕರು ಏನಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು? ರಾಜ್ಯ ನಾಯಕರಿಗೆ ಕೇಂದ್ರ ಗೃಹ ಸಚಿವ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಅವರು ಕೊಟ್ಟಂತಹ ಸೂಚನೆ ಅದು ಏನು? ಜೆಡಿಎಸ್ ಹಾಗೆ ಬಿಜೆಪಿಯ ಲೋಕಸಭಾ ಮೈತ್ರಿಗೆ ತೀವ್ರ ಬೇಸರವನ್ನ ಅಸಮಾಧಾನವನ್ನ ಹೊರಹಾಕ್ತಾ ಇರುವುದು ಕೆಆರ್ಪೇಟೆಯ ಮಾಜಿ ಶಾಸಕರು, ಮಾಜಿ ಸಚಿವ ಕೆಸಿ ನಾರಾಯಣಗೌಡರು ಹಾಗೆ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ. ಯಾಕಂದ್ರೆ ಇಬ್ಬರಿಗೂ ಕೂಡ ಅವರವರ ಕ್ಷೇತ್ರದಲ್ಲಿ ಎದುರಾಳಿಯಾಗಿರುವುದು ಜೆಡಿಎಸ್. ಹೀಗಾಗಿ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ತಮ್ಮ ಹೇಳಿಕೆಗಳ ಮೂಲಕ ಉಭಯ ನಾಯಕರು ಕೂಡ ಹೊರಹಾಕಿದ್ರು. ಮೊನ್ನೆ ಅಮಿತ್ ಶಾ ಭೇಟಿ ಸಂದರ್ಭದಲ್ಲಿ ಏನ್ ಕ್ಲಸ್ಟರ್ ಮೀಟಿಂಗ್ ಆಯ್ತು, ಹಳೆ ಮೈಸೂರು ಭಾಗದ ಕ್ಲಸ್ಟರ್ ಮೀಟಿಂಗ್, ಆ ಕ್ಲಸ್ಟರ್ ಮೀಟಿಂಗ್ ನಲ್ಲಿ ಅಮಿತ್ ಶಾ ಅವರ ಮುಂದೆಯೂ ಕೆಸಿ ನಾರಾಯಣಗೌಡ ಹಾಗೆ ಪ್ರೀತಂ ಗೌಡ ಇಬ್ರೂ ಕೂಡ ಜೆಡಿಎಸ್ ಜೊತೆಗಿನ ಮೈತ್ರಿ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಅಸಮಾಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರು ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೂಚನೆ ಅನ್ನೋದಕ್ಕಿಂತಾನು ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಏನ್ ನಡೆಯಿತು ಸಭೆಯಲ್ಲಿ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಹಾಸನ, ಮಂಡ್ಯ ಕ್ಷೇತ್ರಗಳಿಗೆ ಜೆಡಿಎಸ್ ಟಿಕೆಟ್ಗಾಗಿ ಸದ್ಯ ಜೆಡಿಎಸ್ ಪಟ್ಟು ಹಿಡಿದಿದೆ. ಹಾಸನಾನು ನಮಗೆ ಕೊಡಬೇಕು, ಮಂಡ್ಯಾನು ನಮಗೆ ಕೊಡಬೇಕು ಅನ್ನುವಂಥ ಪಟ್ಟು ಸೀಟು ಹಂಚಿಕೆಯ ವಿಚಾರದಲ್ಲಿ ಜೆಡಿಎಸ್ನದ್ದು. ಆದರೆ ಯಾವುದೇ ಕಾರಣಕ್ಕೂ ಹಾಸನ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಜೆಡಿಎಸ್ಗೆ ಬಿಟ್ಟು ಕೊಡಬಾರ್ದು ಅನ್ನುವಂಥ ಒಂದು ವಾದ ಅಥವಾ ಅನ್ನುವಂಥ ಒಂದು ಅಭಿಪ್ರಾಯ ಈ ಉಭಯ ನಾಯಕರದ್ದಾಗಿತ್ತು. ಪ್ರೀತಂ ಗೌಡ ಹಾಗೆ ಕೆಸಿ ನಾರಾಯಣಗೌಡ ಇಬ್ರೂ ಕೂಡ ಅದನ್ನ ಬಹಿರಂಗವಾಗಿಯೇ ಹೇಳಿದ್ರು. ತಮ್ಮ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದೇ ವಿಚಾರವನ್ನ ಕ್ಲಸ್ಟರ್ ಮೀಟಿಂಗ್ ನಲ್ಲಿ ಅಮಿತ್ ಶಾ ಅವರ ಮುಂದೆಯೂ ಕೆಸಿ ನಾರಾಯಣಗೌಡ ಹಾಗೆ ಪ್ರೀತಂ ಗೌಡ ಅವರ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದಾಗಿ ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ನಷ್ಟ ಆಗುತ್ತೆ. ಹಾಗಾಗಿ ಮೈತ್ರಿ ಗೊಂದಲಮಯವಾಗಿದ್ದು ಇದು ಸರಿಯಾಗಿಲ್ಲ, ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿ ಉಭಯ ನಾಯಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರಂತೆ. ಹೀಗಾಗಿ ಈ ಸಂದರ್ಭದಲ್ಲಿ ಅಮಿತ್ ಶಾ ಸ್ಪಷ್ಟ ಸೂಚನೆಯನ್ನ ನೀಡಿದ್ದು, ಯಾವುದೇ ಕಾರಣಕ್ಕೂ ಮೈತ್ರಿ ಬಗ್ಗೆ ಅಪಸ್ವರವನ್ನ ಎತ್ತಬೇಡಿ ಅಂತ ಹೇಳಿ. ಮೊನ್ನೆ ಕ್ಲಸ್ಟರ್ ಮೀಟಿಂಗ್ ನಡೆದಾಗಲೇ ಮೈತ್ರಿ ಬಗ್ಗೆ ಅಪಸ್ವರ ಎತ್ತಬಾರ್ದು ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೂ ಲಭ್ಯ ಆಗಿತ್ತು. ಬಟ್ ಯಾವ ಕಾರಣಕ್ಕೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಈ ಉಭಯ ನಾಯಕರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಕ್ಕೆ ಅಮಿತ್ ಶಾ ಇಂಥದ್ದೊಂದು ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದೆರಡು ಕ್ಷೇತ್ರಗಳಲ್ಲಿ ಅಲ್ಲ, 28 ಕ್ಷೇತ್ರಗಳಲ್ಲೂ ಯಾವುದೇ ಕಾರಣಕ್ಕೂ ಮೈತ್ರಿ ಬಗ್ಗೆ ಅಪಸ್ವರವನ್ನ ಎತ್ತಬಾರದು. ಪ್ರಮುಖವಾಗಿ ಮಂಡ್ಯ, ಹಾಸನ ಕ್ಷೇತ್ರಗಳಲ್ಲಿ ಅಸಮಾಧಾನ ಬೇಡವೇ ಬೇಡ. ಚುನಾವಣೆ ವೇಳೆ ಗೊಂದಲ ಉಂಟಾದ್ರೆ ಹೆಚ್ಚು ನಷ್ಟ ಆಗೋದು ಬಿಜೆಪಿಗೆನೆ. ಯಾಕಂದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಗೆದ್ದು ಬರಬೇಕು ಅಂದ್ರೆ ಕರ್ನಾಟಕದಿಂದಾನು ಹಿಂದಿನಷ್ಟೇ ಸೀಟುಗಳು ಅಥವಾ ಹಿಂದಿಗಿಂತಾನು ಹೆಚ್ಚು ಸೀಟುಗಳನ್ನ ಗೆಲ್ಲಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಅಪಸ್ವರ ಎತ್ತಬಾರದು. ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಸರ್ವೆ ಮೂಲಕ ನಿರ್ಧಾರ ಆಗತ್ತೆ ಅಂತ ತಿಳಿಸಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.